ಇಸ್ರೇಲ್ಗೆ ಯುದ್ಧದ ತವಕ ಇಲ್ಲ, ಇಸ್ರೇಲ್ಗೆ ತನ್ನ ಅಸ್ತಿತ್ವದ ತವಕ. ನಮ್ಮ ಮದರ್ಲ್ಯಾಂಡ್ ಅಂತಾರೆ, ಅದು ಒಂದೇ ಇರೋದು ಅವರಿಗೆ ವಿಶ್ವದಲ್ಲಿ. ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಎಲ್ಲ ದೇಶಗಳಲ್ಲೂ ಜೂಗಳಿದ್ದಾರೆ. ಮೊದಲು ಇಸ್ರೇಲ್ ಅಂತ ಇರ್ಲೇ ಇಲ್ಲ, ಪ್ಯಾಲೆಸ್ಟೈನ್ ಅಂತ ಇತ್ತು. ಪ್ಯಾಲೆಸ್ಟೈನ್ ಇಸ್ರೇಲ್, ಆ ಭೂಮಿನಲ್ಲಿ ಯೇಸು ಕ್ರಿಸ್ತ ಜನ್ಮ ತಾಳ್ದ. ಅದೇ ಭೂಮಿಲೇ ನಮ್ಮ ಕಿಂಗ್ ಸಾಲೋಮನ್ ಇದ್ದಿದ್ದಂತಹ ಜಾಗ ಅಂತ ಅವ್ರು ಹೇಳ್ತಾರೆ. ಮುಸ್ಲಿಮ್ರಿಗೆ ಅತ್ಯಂತ ಪವಿತ್ರವಾದ ಒಂದು ಮಸೀದಿ ಇರೋದು ಜೆರೂಸಲೇಮಲ್ಲಿ. ಜೆರೂಸಲೇಮಲ್ಲೇ ಮುಸ್ಲಿಮ್ರಿಗೆ ಅತ್ಯಂತ ಪವಿತ್ರವಾದ ಒಂದು ಮಸೀದಿ ಇರೋದು ಜೆರೂಸಲೇಮಲ್ಲಿ. ಜೆರೂಸಲೇಮಲ್ಲೇ ನೀವು ಆಗಸ್ಟ್ 15 ಭಾರತ ಸ್ವಾತಂತ್ರ್ಯ ಬಂದ ದಿವಸ 16ನೇ ತಾರೀಕು ನಮ್ಮ ಮೇಲೆ ಆಕ್ರಮಣ ಆಯ್ತು ಅಂದ್ರೆ, ತಾಯ್ನಾಡಿನ ಮೇಲೆ ಅವ್ರಿಗೆ ತುಂಬಾ ಪ್ರೀತಿ, ಹುಟ್ಟಿದಾಗಿಂದ ತಾಯ್ನಾಡ ಮೇಲೆ ಪ್ರೀತಿ. ಅವರು ತಮ್ಮ ತಂದೆ ತಾಯಿಗಿಂತ ತಮ್ಮ ತಾಯ್ನಾಡನ್ನ ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ. ಮೆಡಿಟರೇನಿಯನ್ ಸಮುದ್ರ ಇದೆ, ಸಮುದ್ರದ ಮೇಲೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು. ಅದು ಎಲ್ಲದಕ್ಕೂ ಬಾಂಬ್ ಎಲ್ಲ ಹಾಕ್ಲಿಕ್ಕೆ, ಹೆಂಗ್ ಬಾಂಬ್ ಹಾಕ್ಲಿಕ್ಕೆ ಕಾರಣ ಇವರು ಮೊಸಾದ್. ಸರ್, ಯಾಕೆ ಇಸ್ರೇಲ್ಗೆ ಈ ಯುದ್ಧ ದಾಹ ಅಥವಾ ಯುದ್ಧದ ಒಂದು ತವಕ ಯಾಕೆ ಸರ್? ಇಸ್ರೇಲ್ಗೆ ಯುದ್ಧದ ತವಕ ಇಲ್ಲ, ಇಸ್ರೇಲ್ಗೆ ತನ್ನ ಅಸ್ತಿತ್ವದ ತವಕ. ಯಾಕೆಂದ್ರೆ ಇಸ್ರೇಲ್ ನೀವು ನೋಡಿರ್ಬೋದು, ಅದು ನೋಡಕ್ಕೆ ಒಂದು ಚೂರಿ ಇದ್ದಾಗಿದೆ. ಹೌದು ಸರ್, ಡ್ಯಾಗರ್ ಇದ್ದಾಗಿದೆ. ಆ ದೇಶದ ಒಂದು ಕಡೆ ಮೆಡಿಟರೇನಿಯನ್ ಸಮುದ್ರ ಇದೆ, ಇನ್ನೊಂದು ಕಡೆ 5 ಬೇರೆ ಬೇರೆ ದೇಶಗಳಿದೆ. ಲೆಬನಾನ್ ಇದೆ, ಸಿರಿಯಾ ಇದೆ, ಜೋರ್ಡಾನ್ ಇದೆ, ಸೌದಿ ಅರೇಬಿಯಾ ಇದೆ, ಈಜಿಪ್ಟ್ ಇದೆ. ಈ 5 ದೇಶಗಳು, ಅದರ ಸುತ್ತ ಇರೋ 5 ದೇಶಗಳು ಇಸ್ಲಾಮಿಕ್ ಧರ್ಮದ ದೇಶಗಳು. ಇಸ್ರೇಲ್ ಒಂದೇ ಯಹೂದಿ ಧರ್ಮ. ವಿಶ್ವದಲ್ಲಿ ಯಹೂದಿ ಧರ್ಮದ ಒಂದೇ ಒಂದು, ಯಹೂದಿಗಳು ನಮ್ಮ ನೆಲೆ ಅಂತಾರೆ, ನಮ್ಮ ಮದರ್ಲ್ಯಾಂಡ್ ಅಂತಾರೆ. ಅದು ಒಂದೇ ಇರೋದು ಅವರಿಗೆ ವಿಶ್ವದಲ್ಲಿ. ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಎಲ್ಲ ದೇಶಗಳಲ್ಲೂ ಜೂಗಳಿದ್ದಾರೆ, ಆದ್ರೆ ನಮ್ಮ ಕೇಂದ್ರ ಸ್ಥಾನ ಇದೆ ಅಂತ ಅವ್ರಿಗೆ ಇಸ್ರೇಲ್ ಬಗ್ಗೆ ಒಂದು ತಾಯಿ ನೆಲದ ಭಾವನೆ. ಇಸ್ರೇಲ್ ಉಗಮ ಆದಾಗ ಮೊದಲು ಇಸ್ರೇಲ್ ಅಂತ ಇರ್ಲೇ ಇಲ್ಲ, ಪ್ಯಾಲೆಸ್ಟೈನ್ ಅಂತ ಇತ್ತು. ಪ್ಯಾಲೆಸ್ಟೈನ್ ಇಸ್ರೇಲ್ ಎರಡು ಒಟ್ಟಿಗೆ ಇತ್ತು. ಮಹಾಯುದ್ಧ ಆದ ನಂತರ ಇಸ್ರೇಲ್ ನಾವೊಂದು ಬೇರೆ ದೇಶ ಆಗಬೇಕು ಅಂತ, ಪ್ಯಾಲೆಸ್ಟೈನ್ ಬೇರೆ ದೇಶ ಆಗಬೇಕು ಅಂತ, ಆ ಇರೋವಂಥ ಸಣ್ಣದು ಅವರ ಧರ್ಮಭೂಮಿ ಅಂತ ಏನು ಕರೀತಾರೆ, ಆ ಭೂಮಿನಲ್ಲಿ ಯೇಸು ಕ್ರಿಸ್ತ ಜನ್ಮ ತಾಳ್ದ. ಅದೇ ಭೂಮಿಲೇ ನಮ್ಮ ಕಿಂಗ್ ಸಾಲೋಮನ್ ಇದ್ದಿದ್ದಂತಹ ಜಾಗ ಅಂತ ಅವ್ರು ಹೇಳ್ತಾರೆ. ಇದು ನಮ್ಮದು ಅಂತ ಅವರಿಬ್ಬರ ಮಧ್ಯ, ಅಂದ್ರೆ ಪ್ಯಾಲೆಸ್ತೀನಿಯರ ಮಧ್ಯ ಮತ್ತೆ ಯಹೂದಿಗಳ ಮಧ್ಯ ಸಂಘರ್ಷ ನಡೆದಿದೆ. ಮಹಾಯುದ್ಧ ಆದ ನಂತರ ಅದನ್ನ ವಿಭಜನೆ ಮಾಡಬೇಕು, 2 ಭಾಗ ಮಾಡಿಕೊಡ್ಬೇಕು ಅಂತ ವಿಶ್ವಸಂಸ್ಥೆ ಪ್ಲಾನ್ ಮಾಡ್ತು. ಆದರೆ ದುರದೃಷ್ಟವಶಾತ್ ಪ್ಯಾಲೆಸ್ಟೈನ್ ಅವರು ಆ ಭಾಗ ಅರ್ಧ ಭಾಗ ಆಗೋಕ್ ಬಿಡ್ಲಿಲ್ಲ. ಹಾಗಾಗಿ ಅಷ್ಟು ಭಾಗ ಇಸ್ರೇಲ್ಗೆ ಬಂದ್ಬಿಡ್ತು. ಇಸ್ರೇಲ್ ಬಂದ್ಮೇಲೆ ಇಸ್ರೇಲ್ನಲ್ಲಿ ಒಂದು ಭಾಗ, ಅಂದ್ರೆ ಆ ಇಸ್ರೇಲ್ ದೇಶದಲ್ಲೂ ಈಗ ನಮ್ಮ ಕರ್ನಾಟಕದ ಮ್ಯಾಪ್ ನೀವು ಯೋಚನೆ ಮಾಡಿಕೊಂಡ್ರೆ, ಕರ್ನಾಟಕದಲ್ಲಿ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಹಾವೇರಿ ಇವೆಲ್ಲ ಪ್ಯಾಲೆಸ್ಟೈನ್ ಅಂತ ತಿಳ್ಕೊಂಡ್ರೆ, ಇದು ಬಿಟ್ಟು ಬೇರೆ ಎಲ್ಲ ಇಸ್ರೇಲ್. ಅಂದರೆ ಆ ದೇಶದ ಮಧ್ಯದಲ್ಲಿ ಇಸ್ಲಾಮಿಕ್ ಧರ್ಮಕ್ಕೆ ನಡ್ಕೊಳ್ಳುವಂತ ಪ್ಯಾಲೆಸ್ಟೈನ್ ಇರ್ತಾರೆ. ಈಗ ಗಾಜಾ ಸ್ಟ್ರಿಪ್ ಅಲ್ಲಿ ಇದಾಯ್ತಲ್ಲ, ಗಾಜಾ ಅಂಡ್ ವೆಸ್ಟ್ ಬ್ಯಾಂಕ್ ಅಂತ, ಪಶ್ಚಿಮ ಬ್ಯಾಂಕ್ ಅಂತ, ಅಲ್ಲಿ ಜೋರ್ಡಾನ್ ನದಿ ಹರಿಯುತ್ತೆ. ಜೋರ್ಡಾನ್ ನದಿ ಪಶ್ಚಿಮ ತೀರದಲ್ಲಿರೋರು ವೆಸ್ಟ್ ಬ್ಯಾಂಕ್ ಅಂತ, ಅಲ್ಲಿ ಪ್ಯಾಲೆಸ್ಟೈನಿಯನ್ ಇದ್ದಾರೆ. ಮುಸ್ಲಿಮ್ರಿಗೆ ಅತ್ಯಂತ ಪವಿತ್ರವಾದ ಒಂದು ಮಸೀದಿ ಇರೋದು ಜೆರೂಸಲೇಮಲ್ಲಿ. ಜೆರೂಸಲೇಮಲ್ಲೇ ಕ್ರಿಶ್ಚಿಯನ್ರಿಗೂ ಬೇಕಾದ ಭೂಮಿ, ಯಹೂದಿಗಳಿಗೂ ಬೇಕಾದ ಭೂಮಿ, ಮುಸ್ಲಿಮರಿಗೂ ಬೇಕಾದ ಭೂಮಿ. ಅದು ನಮ್ದು ಅಂತ 3 ಜನರಲ್ಲಿ ಸಂಘರ್ಷ ಇದೆ. ಎನಿವೆ, ಒಳಗಡೆ ಆಂತರಿಕವಾಗಿ ಇವರಿಗೆ ಪ್ರಬಲ ವೈರಿಗಳು ಪ್ಯಾಲೆಸ್ಟೀನಿಯರು. ನೀವು ಮೊನ್ನೆ ನೋಡಿರ್ಬೋದು, 2024 ಅಕ್ಟೋಬರ್ನಲ್ಲಿ ಏನ್ ನಡೀತು, ಪ್ಯಾಲೆಸ್ಟೀನಿಯರು ಇಸ್ರೇಲ್ಗಳ ಮೇಲೆ ದಾಳಿ ನಡೆಸಿದ್ರು. ಅವು ಅಲ್ಲೇ ಇದ್ದಾರೆ, ನೀವು ಹೊರಗಡೆ ಬರಬಾರ್ದು ಅಂತ ಗೋಡೆ ಕಟ್ಟಿದ್ದಾರೆ, ಆದ್ರೂ ಅವರಲ್ಲಿ ಮೇಲೆ ದಾಳಿ. ಪ್ಯಾಲೆಸ್ಟೈನ್ ಇಂದ ಇಸ್ರೇಲ್ ಮೇಲೆ ಪದೇ ಪದೇ ಹಲ್ಲೆ ಆಗ್ತದೆ. ಉದಾಹರಣೆಗೆ ಧಾರವಾಡದಲ್ಲಿ, ಈಗ ಜೆರೂಸಲೇಮ್ ಇರೋದು ಧಾರವಾಡ ಅಂತ ತಿಳ್ಕೊಳ್ಳಿ, ಶಿವಮೊಗ್ಗ ಪ್ಯಾಲೆಸ್ಟೈನ್. ಸದಾ ಕಾಲವೂ ಪ್ಯಾಲೆಸ್ಟೈನ್ ಶಿವಮೊಗ್ಗದಿಂದ ಅಲ್ಲಿ ದಾಳಿ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಹೆದರಿಕೆ ಇರಬೇಕು. ಹಾಗಾಗಿ ಒಂದು ಆಂತರಿಕವಾಗಿ ನಮ್ಮ ಒಳಗಡೆನೇ ಇರುವಂತಹ ಪ್ಯಾಲೆಸ್ತೀನಿಯರಿಂದ ಈ ನೆಲ ನಮ್ಮದು ಅಂತ, ನೆಲ ನಮ್ಮಿಂದ ಕಸ್ಕೊಳ್ಳೋಕೆ ಅವರಿಂದ ಹಲ್ಲೆ ಆಗುತ್ತೆ ಅಂತ ಒಂದು ಹೆದರಿಕೆ. ಎರಡನೇ ಹೆದರಿಕೆ ತುಂಬಾ ಚಾರಿತ್ರಿಕವಾದ ಕಾರಣ ಏನಂದ್ರೆ, ಇಸ್ರೇಲ್ ನಾ ಹೇಳಿದಾಗೆ 1948ರಲ್ಲಿ ಸ್ವತಂತ್ರ ದೇಶವಾಗಿ ಹೊರಹೊಮ್ಮಿತು. 48ರಲ್ಲಿ ಆ ದೇಶ ಬಂದಾಗ ಆ ದೇಶದ ಮೇಲೆ ಅದರ ಸುತ್ತ ಇದ್ದ 5 ದೇಶಗಳು ಹೇಳಿದ್ನಲ್ಲ,
ಆ 5 ದೇಶಗಳು ಒಟ್ಟಿಗೆ ಮುಗಿಬಿದ್ದು ಮೊದಲನೇ ದಿವಸನೇ. ನೀವು ಆಗಸ್ಟ್ 15 ಭಾರತ ಸ್ವಾತಂತ್ರ್ಯ ಬಂದ ದಿವಸ 16ನೇ ತಾರೀಕು ನಮ್ಮ ಮೇಲೆ ಆಕ್ರಮಣ ಆಯ್ತು ಅಂದ್ರೆ ಯಾರಿಗೂ ಇಸ್ರೇಲ್ ದೇಶ ಈ 5 ಜನರ ಒಟ್ಟಾರೆ ಆಕ್ರಮಣದಿಂದ ಉಳಿದು ಬರ್ತಾರೆ ಅಂತ ಆ 5 ಜನರನ್ನು ಸೋಲ್ಸಿದ್ರು. ನೋಡಿ ಸರ್, ಹಿಂದಿನ ದಿವಸ ಸ್ವಾತಂತ್ರ್ಯ ಬಂದಿದ್ದಾರೆ, ಅವ್ರ 5 ಜನನ್ನ ಅದು ಸೋಲ್ಸಿದ್ರು. ಹೇಗ್ ಸಾಧ್ಯ ಆಯ್ತು? ಅದು ಹೇಗೆ ಸಾಧ್ಯ ಆಯ್ತು ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಇದ್ದಂತಹ ಯಹೂದಿಗಳೆಲ್ಲ ಅಲ್ಲಿ ಬಂದ್ಬಿಟ್ರು. ಅಂದ್ರೆ ವಿಮಾನದ ಪೈಲಟ್ಗಳು, ಸೈನಿಕರು ಎಲ್ಲ ಅಲ್ಲಿ ಬಂದ್ಬಿಟ್ರು. ತಾಯ್ನಾಡಿನ ಮೇಲೆ ಅವರಿಗೆ ತುಂಬಾ ಪ್ರೀತಿ, ಹುಟ್ಟಿದಾಗಿಂದ ತಾಯ್ನಾಡ ಮೇಲೆ ಪ್ರೀತಿ. ಅವರು ತಮ್ಮ ತಂದೆ ತಾಯಿಗಿಂತ ತಮ್ಮ ತಾಯ್ನಾಡನ್ನ ಹೆಚ್ಚಿಗೆ ಪ್ರೀತಿ ಮಾಡ್ತಾರೆ. ಹಾಗಾಗಿ ಆ ತಾಯಿ ನೆಲಕ್ಕೆ ಏನಾದ್ರು ಮಾಡಬೇಕು ಅಂತ ಹೇಳಿ ಎಲ್ಲರೂ ಒಟ್ಟಾರೆ ಸೇರಿ ಇಷ್ಟು ಜನ ನಮ್ಮ ಮೇಲೆ ಸ್ಟ್ರೈಕ್ ಮಾಡಿದ್ರು. ಅವ್ರನ್ನ ಹಿಮ್ಮೆಟ್ಟಿಸಿ ಅದಾದಾಗಿಂದ ಇಸ್ರೇಲ್ ಜನಕ್ಕೆ ಬಹಳ ಭಯ. ಇಲ್ಲಿ ಒಳಗಡೆಯಿಂದ ಇದರ ವೈರಿಗಳು, ಹೊರಗಡೆಯಿಂದನೂ ವೈರಿ ಇದ್ದಾರೆ. ನನ್ನ ಅಸ್ತಿತ್ವ ಹೇಗೆ? ನಾನು ವಿಶ್ವದಲ್ಲಿ ನಾನು ಇರೋನೇ ಒಂದು ಯಹೂದಿ ದೇಶ. ಒಂದು ವೇಳೆ ನಾನು ಒಂದ್ ಸ್ವಲ್ಪ ಮೈ ಮರೆತರೂ ಕೂಡ ನನ್ನ ದೇಶ ನಿರ್ನಾಮ ಆಗುತ್ತೆ, ನಮಗೆ ಯಾವುದೂ ನೆಲ ಇಲ್ಲದಂತಹ ಜನ ಆಗ್ತೀವಿ, ನಾವು ನಿರ್ಗತಿಕರಾಗ್ತೀವಿ ಅಂತೇಳಿ ಆ ಕಾರಣದಿಂದ ಅವರು ಮೊದಲೇ ಗೂಢಚರ ಸಂಸ್ಥೆಗಳನ್ನ ಹೆಚ್ಚಿಗೆ ಬೆಳವಣಿಗೆ ಮಾಡಿದ್ರು. 2 ಗೂಢಚರ ಸಂಸ್ಥೆ ಇದೆ. ಒಂದು ಮೊಸಾದ್ ಅಂತ, ಅದು ಹೊರಗಡೆ ದೇಶಗಳು, ಇಸ್ರೇಲ್ ಹೊರಗಡೆ ದೇಶಗಳು ಏನೇನ್ ಮಾಡ್ತಿದ್ದಾರೆ, ನಮ್ಮ ಮೇಲೆ ಏನ್ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅದು ತಿಳ್ಕೊಳಕ್ಕೆ ಅವರು. ಇನ್ನೊಂದು ಒಳಗಡೆ ಪ್ಯಾಲೆಸ್ಟೈನ್, ಅದಕ್ಕೆ ಶಿನ್ ಬೆತ್ ಅಂತ ಕರೀತಾರೆ. ಹೊರಗಡೆ ಜನನ ನೋಡ್ಕೊಳ್ಳೋಕೆ ಮೊಸಾದ್ ಇದೆ, ಒಳಗಡೆ ಆಂತರಿಕ ಗೂಢಚರ್ಯೆಗೆ ಶಿನ್ ಬೆತ್ ಅಂತಿದೆ. ನಾನು 2 ವಿಷಯಗಳ ಬಗ್ಗೆ 2 ಬೇರೆ ಬೇರೆ ಪುಸ್ತಕಗಳು ಬರೆದಿದ್ದೀನಿ. ಹೀಗೆ ಈ 2 ಗೂಢಚರ ಸಂಸ್ಥೆಗಳಿಗೆ ಅವರು ಆ ಗೂಢಚರ ಸಂಸ್ಥೆಗಳನ್ನು ಹೆಚ್ಚಾಗಿ ಬಲಪಡಿಸಿದ್ರು. ಮೊದಲನೇದು ಅವರಿಗೆ ಬಲಪಡಿಸಬೇಕಾದ್ದು ಸೈನ್ಯ. ಯಾಕೆಂದ್ರೆ ಸೈನ್ಯದ ಇಸ್ರೇಲ್ಗೆ ಸುತ್ತೂರು ಒಂದು ಕಡೆ ಇಡೀ ಒಂದು ಸೈಡ್ ಮೆಡಿಟರೇನಿಯನ್ ಸಮುದ್ರ ಇದೆ. ಸಮುದ್ರದ ಮೇಲೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು. ಹೀಗಾಗಿ ಅವರು ತಮ್ಮ ನೌಕಾನೆಲೆಯನ್ನು ಚೆನ್ನಾಗಿ ಬೆಳವಣಿಗೆ ಮಾಡಿಕೊಂಡ್ರು. ಯುದ್ಧಕ್ಕೋಸ್ಕರ ಸೈನ್ಯ ಮಾಡಿದ್ರು, ಸೈನ್ಯ ದಳ, ನೌಕಾದಳ ಇವೆರಡನ್ನೂ ಬೆಳವಣಿಗೆ ಮಾಡಿದ್ರು. ಜೊತೆಗೆ ಗೂಢಚರ ದಳಗಳನ್ನ ಇಂಪ್ರೂವ್ ಮಾಡಿದ್ರು. ಅದು ಮೊದಲನೇ ದಿವಸದಿಂದ, ದೇಶ ಹುಟ್ಟಿದ ದಿವಸದಿಂದ ಗೂಢಚರ ದಳಕ್ಕೆ ಹೆಚ್ಚಿನ ಪ್ರಾಮಿನೆನ್ಸ್ ಕೊಟ್ಟರು. ಆ ಪ್ರಾಮಿನೆನ್ಸ್ ಕೊಟ್ಟಾದ್ಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಅವ್ರನ್ನೆಲ್ಲ ಇರಿಸಿ ಯಾರ್ಯಾರು ಏನೇನ್ ಮಾಡ್ತಾರೆ, ನಮ್ಮ ದೇಶದ ಮೇಲೆ ಏನು ಷಡ್ಯಂತ್ರ ಮಾಡ್ತಾರೆ, ನಮ್ಮ ದೇಶದ ಮೇಲೆ ಯಾರು ಅಟ್ಯಾಕ್ ಮಾಡ್ತಾರೆ, ಇದೆಲ್ಲ ವಿಷಯನ್ನು ನೀವು ಮಾಹಿತಿ ಕಲೆಕ್ಟ್ ಮಾಡಿ ಅಂತ. ಗೂಢಚರ ಸಂಸ್ಥೆ ಇದು ಮೊಸಾದ್ ಪ್ರಾರಂಭ ಆದಾಗ ಮೊಸಾದ್ಗೆ ಏನು ಹೇಳಿದ್ರು ಅಂದ್ರೆ, ಬೇರೆ ಗೂಢಚರ ಸಂಸ್ಥೆಗಳ ರೀತಿಯಲ್ಲಿ ಅವಕ್ಕೆ ಕೇವಲ ಗೂಢಚರ್ಯೆಯ ಮಾಹಿತಿ ಸಂಗ್ರಹಣೆ ಮಾಡಿ ಇವರಿಗೆ ಮಾಹಿತಿ ಕೊಡೋದಷ್ಟೇ ಅಲ್ಲ, ಅವರಿಗೆ ಎಲ್ಲ ತರಹದ ಮಿಲಿಟರಿ ತರಬೇತಿ ಇದೆ. ಅಲ್ಲಿ ಒಂದು ಸಣ್ಣದಾದ ಮಿಲಿಟರಿ ವಿಂಗ್ ಕೂಡ ಇದೆ. ಅವರು ಶಸ್ತ್ರಾಸ್ತ್ರಗಳನ್ನ ಎಂತಹ ಆರ್ಮಿ ಡಿಫೆನ್ಸ್ ಪರ್ಸನಲ್ ತರಾನೇ ಉಪಯೋಗ ಮಾಡಬಹುದು. ಅದಲ್ಲದೆ ಅಲ್ಲಿ IDF ಅಂತಿದೆ, ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಅಂತ. ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಅಲ್ಲಿ ವಾಯುಪಡೆ, ನೌಕಾಪಡೆ, ಆಮೇಲೆ ಸೈನ್ಯ ಪಡೆ, ಈ 3 ಪಡೆಗಳನ್ನ ನೋಡ್ಕೊಳುತ್ತೆ. ಅಲ್ಲಿ ಅವರು ಸಹಿತ ಅವ್ರದ್ದೇ ಆದ ಒಂದು ಗೂಢಚರ ದಳ ಇದೆ ಅವ್ರದ್ದು. ಹೀಗೆ 3 ಬೇರೆ ಹೌದು, ಮಿಲಿಟರಿ ಇದೆ, ಮಿಲಿಟರಿ ಇಂಟೆಲಿಜೆನ್ಸ್ ಇದೆ, ಮೊಸಾದ್ ಇದೆ ಮತ್ತು ಇದೆ. ಈಗ ಮೊನ್ನೆ ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ಏನು ಸಂಘರ್ಷಣೆ ಆಗ್ತಿದೆ, ಅದು ಎಲ್ಲದಕ್ಕೂ ಬಾಂಬ್ ಎಲ್ಲ ಹಾಕ್ಲಿಕ್ಕೆ, ಹೆಂಗ್ ಬಾಂಬ್ ಹಾಕ್ಲಿಕ್ಕೆ ಕಾರಣ ಇವರು ಮೊಸಾದ್. ಆಮೇಲೆ ಮುಂದೆ ಬರ್ತೀನಿ. ಈ ರೀತಿ ಅವರು ಗೂಢಚರ ದಳಗಳನ್ನ ಬಹಳ ಡೆವಲಪ್ ಮಾಡ್ಕೊಂಡ್ರು, ಅವಕ್ಕೆ ಹೆಚ್ಚಿನ ತರಬೇತಿ ಕೊಟ್ರು.